ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ ನನ್ನೆಲ್ಲ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದು ಈ ಒಂದು ವಿಡಿಯೋದಲ್ಲಿ ನಮ್ಮ 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎನ್ನುವಂತಹ ಅಧ್ಯಾಯದ ಮೇಲೆ ಬರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಚಟುವಟಿಕೆ ಯಾವುದು ಅಂದರೆ ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ, ಹಾಗೆಯೇ ಅಲ್ಲಿ ಉಂಟಾಗಿರುವಂತಹ ಕಾಂತಕ್ಷೇತ್ರ ದಿಕ್ಕನ್ನು ಕಂಡುಹಿಡಲಿಕ್ಕೆ ಬಳಸುವಂತಹ ಒಂದು ನಿಯಮ ಬಲಗೈ ಹೆಬ್ಬೆರಳು ನಿಯಮ. ಹಾಗಾದರೆ ಈ ಒಂದು ಮಾದರಿಯ ಮೂಲಕ ವಿದ್ಯುತ್ ಪ್ರವಾಹದ ನೇರ ವಾಹಕದಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರ ಯಾವ ರೀತಿಯಾಗಿರ್ತದೆ, ಹಾಗೆಯೇ ಬಲಗೈ ಹೆಬ್ಬೆರಳು ನಿಯಮ ಯಾವ ರೀತಿಯಾಗಿ ಕಾಂತಕ್ಷೇತ್ರವನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡ್ತದೆ ಎಂಬುದು ನೋಡೋಣ. ಹಾಗಾದರೆ ನಾನು ಈ ಒಂದು ಮಾದರಿ ಮಾಡಿಕೊಳ್ಳಲಿಕ್ಕೆ ಸುಮಾರು 30 ಸೆಂಟಿಮೀಟರ್ ಉದ್ದವಿರುವ ಹಾಗೂ 15 ಸೆಂಟಿಮೀಟರ್ ಅಗಲ ಇರುವಂತಹ ಒಂದು PVCಯ ಹಾರ್ಡ್ ಫೋಮ್ ಶೀಟ್ ತಗೊಂಡಿದ್ದೇನೆ. ಆ PVCಯ ಹಾರ್ಡ್ ಫೋಮ್ ಶೀಟ್ಗೆ ಮಧ್ಯಭಾಗದಿಂದ ಇಲ್ಲಿಯವರೆಗೂ ಕಟ್ ಮಾಡಿಬಿಟ್ಟು ಚೌಕಾಕಾರವಾಗಿ ನೇರ ವಾಹಕವನ್ನು ಮಾಡಿಕೊಂಡಿದ್ದೇನೆ. ಈ ರೀತಿಯಾಗಿ ನೇರ ವಾಹಕವನ್ನು ಮಾಡಿಕೊಂಡಿದ್ದೇನೆ, ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೇರ ವಾಹಕವನ್ನು ಮಾಡ್ಕೊಂಡ್ಬಿಟ್ಟು ತಾಮ್ರದ 30 ಗೇಜನ್ನು ಹೊಂದಿರುವಂಥ ತಾಮ್ರದ ತಂತಿಯನ್ನು ಸುಮಾರು 15 ಸುತ್ತುಗಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಆ ಎರಡೂ ತಾಮ್ರದ ತಂತಿಗಳನ್ನು ಒಂದು ತಂತಿ ತುದಿಯನ್ನು ವಿದ್ಯುತ್ ಕೋಶದ ಧನಾಗ್ರಹಕ್ಕೆ, ಇನ್ನೊಂದು ತಂತಿಯ ತುದಿಯನ್ನು ಋಣಾಗ್ರಹಕ್ಕೆ ಒತ್ತುಗುಂಡಿಯೊಂದಿಗೆ ಸಂಪರ್ಕ ಮಾಡಿಕೊಂಡಿದ್ದೇನೆ. ಹಾಗೆ 3.7 ವೋಲ್ಟಿನ ಒಂದು ಬ್ಯಾಟ್ರಿ ಹಾಗೂ ಒಂದು ಬ್ಯಾಟ್ರಿ ಕೇಸ್, ಹಾಗೆ ಒಂದು ಚಿಕ್ಕದಾಗಿರುವಂಥ ದಿಕ್ಸೂಚಿಯನ್ನು ಅಂಟಿಸ್ಕೊಂಡಿದ್ದೇನೆ. ನಮಗೆಲ್ಲ ಗೊತ್ತಿದೆ, ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಇರುವ ನೇರ ವಾಹಕದಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರವು ಏಕ ಕೇಂದ್ರೀಯ ವೃತ್ತಾಕಾರ ಇರುತ್ತದೆ. ಇಲ್ಲಿ ಉಂಟಾಗಿರುವಂಥ ವೃತ್ತಗಳು ವಾಹಕದ ಹತ್ತಿರ ಇರುವಂಥ ವೃತ್ತಗಳು ತುಂಬ ಚಿಕ್ಕದಾಗಿರ್ತವೆ. ಹೇಗೆ ವಾಹಕದಿಂದ ದೂರ ಹೋಗ್ತವೆ ಹಾಗೆ ಆ ಒಂದು ವೃತ್ತಗಳ ಗಾತ್ರ ಹೆಚ್ಚಾಗ್ತಾ ಹೋಗ್ತದೆ, ಕಾರಣ ಕಾಂತಕ್ಷೇತ್ರ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಗೊತ್ತಿದೆ. ಹಾಗೆಯೇ ನಾವು ನೇರ ವಾಹಕದಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾದ್ರೆ ಒಂದು ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡಬೇಕು. ಬಿಟ್ಟರೆ ಏನಪ್ಪ ಅಂದರೆ ಈ ಒಂದು ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರಿಂದ ಏನಾಗ್ತದೆಪ್ಪ ಅಂದರೆ ಕಾಂತಕ್ಷೇತ್ರ ಹೆಚ್ಚಾಗಿ ಉಂಟಾಗ್ತಾ ಇದೆ. ಹಾಗಾಗಿ ನಾನು ಮೊದಲಿಗೆ ಈ ಒಂದು ವಾಹಕದ ಈ ಒಂದು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಏನಪ್ಪ ಅಂದರೆ ಕಬ್ಬಿಣದ ರಜೆಗಳನ್ನು ಈ ರೀತಿಯಾಗಿ ಉದುರಿಸ್ತಾ ಇದ್ದೇನೆ, ಅಂದರೆ ಹಡ್ಕೋತಾ ಇದ್ದೇನೆ. ಕಬ್ಬಿಣದ ರಜೆಗಳನ್ನು ಈ ರೀತಿಯಾಗಿ ಹಾಕ್ಕೋತಾ ಇದ್ದೇನೆ ಈ ಒಂದು ಕಾರ್ಡ್ಬೋರ್ಡ್ ಮೇಲೆ. ಈಗ ಈ ಕಬ್ಬಿಣದ ರಜೆಗಳು ಯಾವುದೇ ರೀತಿಯ ಜೋಡಣೆ ತೋರಿಸ್ತಾ ಇಲ್ಲ, ಕಾರಣ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ, ಕಾರಣ ಒತ್ತುಗುಂಡಿ ಆಫ್ ಇದೆ. ಯಾವಾಗ ನಾನು ಈ ಒಂದು ಒತ್ತುಗುಂಡಿಯನ್ನು ಹಾಕಿದಾಗ ಈ ರೀತಿ ಹರಡಿಕೊಂಡಿರುವಂತಹ ಕಬ್ಬಿಣಗಳು ನಿರ್ದಿಷ್ಟವಾದ ಆಕಾರದಲ್ಲಿ ಜೋಡಣೆ ಆಗ್ತವೆ. ಹಾಗಾದರೆ ನಾನೀಗ ಒತ್ತುಗುಂಡಿಯನ್ನು ಹಾಕ್ತೇನೆ. ಹಾಗೆಯೇ ಹಾಕಿಬಿಟ್ಟು ಸ್ವಲ್ಪ ನಿಧಾನವಾಗಿ ಒಂದು ಪೆನ್ನಿಂದ ಅಥವಾ ಒಂದು ಕಟ್ಟಿಗೆಯಿಂದ ಟ್ಯಾಪ್ ಮಾಡ್ತಾನೆ. ನಿಧಾನವಾಗಿ ಬಡಿದಾಗ ಇವೆಲ್ಲ ಕಬ್ಬಿಣಗಳು ನಿರ್ದಿಷ್ಟವಾದ ಆಕಾರದಲ್ಲಿ ಜೋಡಣೆ ಆಗ್ತವೆ. ವೀಕ್ಷಣೆ ಮಾಡಿ, ನಾನೀಗ ಒತ್ತುಗುಂಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ನಿಧಾನವಾಗಿ ಟ್ಯಾಪ್ ಮಾಡ್ತಾ ಹೋಗ್ತೀನಿ. ಯಾವಾಗ ಟ್ಯಾಪ್ ಮಾಡಿದೆ ಆಗ ಇಲ್ಲಿರುವಂತಹ ಕಬ್ಬಿಣಗಳು ನಿರ್ದಿಷ್ಟವಾದ ಆಕಾರದಲ್ಲಿ ಜೋಡಣೆ ಆಗಿದ್ದಾವೆ. ಈ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಮಕ್ಕಳಿಗೆ ಒಂದು ನೇರ ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ಏಕ ಕೇಂದ್ರೀಯ ವೃತ್ತಾಕಾರದಲ್ಲಿ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತದೆ ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಹಾಗೆಯೇ ನಮ್ಮ ಬಲಗೈ ಹೆಬ್ಬೆರಳು ನಿಯಮ ಅಂದರೆ ನಮ್ಮ ಬಲಗೈಯನ್ನು ಈ ಹಿಡ್ಕೊಂಡಾಗ ಈ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ಈ ರೀತಿ ಮಡಿಸಿದ ಬೆರಳುಗಳು ಏನಾಗಿರ್ತಾವಪ್ಪ ಅಂದರೆ ಕಾಂತಕ್ಷೇತ್ರ ದಿಕ್ಕನ್ನು ತೋರಿಸ್ತವೆ. ಹಾಗಾದರೆ ಈ ಒಂದು ಮಾದರಿ ಮೂಲಕ ಅದನ್ನು ಯಾವ ರೀತಿಯಾಗಿ ಹೇಳಬಹುದು? ಈ ಬಲಗೈ ಹೆಬ್ಬೆರಳು ನಿಯಮವನ್ನು ಹೇಳಲಿಕ್ಕೆ ಇಲ್ಲಿ ಒಂದು ದಿಕ್ಸೂಚಿ ಅಂದ್ಕೊಂಡಿದ್ದೇನೆ. ಈ ದಿಕ್ಸೂಚಿಯಲ್ಲಿ ಈ ಚೂಪಾದ ಭಾಗ ಉತ್ತರ ಧ್ರುವವಾಗಿದೆ, ಹಿಂದಿರುವಂಥ ಅಗಲವಾಗಿರುವಂಥ ಭಾಗ ದಕ್ಷಿಣ ಧ್ರುವವಾಗಿದೆ. ನಮಗೆಲ್ಲ ಗೊತ್ತಿದೆ, ಕಾಂತಕ್ಷೇತ್ರ ದಿಕ್ಕು ಆ ಉತ್ತರ ಧ್ರುವ ದಿಕ್ಕನೇ ಕಾಂತಕ್ಷೇತ್ರದ ದಿಕ್ಕಾಗಿರ್ತದೆ. ಈ ಒಂದು ಉತ್ತರ ಧ್ರುವ ಈ ಕಡೆಗೆ ಬಂತು ಅಂದರೆ ಗಡಿಗಾರ ತಿರುಗುವ ದಿಕ್ಕಿನಲ್ಲಿ ವಿಚಲನೆ ಆಗ್ತಾ ಇದೆ ಅಂತ ಅರ್ಥ. ಒಂದು ವೇಳೆ ಈ ಉತ್ತರ ಧ್ರುವ ಆ ಕಡೆ ಹೋಯಿತು ಅಂದರೆ ಗಡಿಗಾರ ತಿರುಗುವ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಅಥವಾ ಚಲಿಸ್ತಾ ಇದೆ ಅಂತ ಅರ್ಥ. ಇತ್ತಾಗಿ ಬಂತು ಅಂದರೆ ಪ್ರದಕ್ಷಿಣೀಯವಾಗಿ, ಆ ಕಡೆ ಹೋದರೆ ಅಪ್ರದಕ್ಷಿಣೀಯವಾಗಿದೆ ಅಂತ ಅರ್ಥ. ಹಾಗಾದರೆ ಈಗ ಇಲ್ಲಿರುವಂತಹ ಈ ಒಂದು ಏನಪ್ಪ ಅಂದರೆ ಕೆಂಪನೆಯ ವಾಹಕ ಇದೆಯಲ್ಲ, ಅದು ವಿದ್ಯುತ್ ಪ್ರವಾಹದ ಈ ಒಂದು ವಿದ್ಯುತ್ಕೋಶದ ಧನತುದಿಯಾಗಿದ್ದು ವಿದ್ಯುತ್ ಪ್ರವಾಹವು ಈ ಕಡೆಯಿಂದ ಹೋಗ್ತಾ ಇದೆ. ಹೀಗೆ ಹೋಗಿಬಿಟ್ಟು ಹೀಗೆ ಹೋಗಿ ಏನಾಗಿದೆಯಪ್ಪ ಅಂದರೆ ಮೇಲ್ಭಾಗದಿಂದ
ಕೆಳಭಾಗ ಅಂದರೆ ಈ ರೀತಿಯಾಗಿ ಹರಿತಾ ಇದೆ. ಅಂದರೆ ಈಗ ನಾನು ಒತ್ತುಗುಂಡಿಯನ್ನು ಹಾಕಿದಾಗ ಈ ಉತ್ತರ ಧ್ರುವ ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ವಿಚಲನೆ ಆಗಬೇಕು. ಹಾಗಾಗಿ ನೀವು ನೋಡಿಗ ವೀಕ್ಷಣೆ ಮಾಡಿ, ಈ ಒಂದು ದಿಕ್ಸೂಚಿಯಲ್ಲಿರುವಂತಹ ಉತ್ತರ ಧ್ರುವ ಯಾವ ಕಡೆಗೆ ವಿಚಲನೆ ಆಗ್ತದೆ ಅಂತ ಹೇಳಿ. ಒಂದು ವೇಳೆ ಈಗ ನನ್ನ ಪ್ರಕಾರ ವಿದ್ಯುತ್ ಮೇಲಿಂದ ಕೆಳಕ್ಕೆ ಹೋಗ್ತಾ ಇದೆ, ಹಾಗಾಗಿ ಇದು ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ವಿಚಲನೆ ಆಗಬೇಕು. ನೋಡಿ ಈಗ ವೀಕ್ಷಣೆ ಮಾಡಿ. ಹಾಗಾದರೆ ಈ ದಿಕ್ಸೂಚಿಯ ಮುಳ್ಳು ಗಡಿಯಾರ ಉತ್ತರ ಧ್ರುವ ಗಡಿಯಾರ ತಿರುಗುವ ದಿಕ್ಕಿನಲ್ಲೇ ಚಲಿಸ್ತಾ ಇದೆ. ಹಾಗಾಗಿ ಇಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಏನಾಗಿದೆ, ಪ್ರದಕ್ಷಿಣೀಯವಾಗಿದೆ ಎಂದು ಹೇಳ್ಬೋದು. ಒಂದು ವೇಳೆ ನಾವು ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹ ದಿಕ್ಕನ್ನು ಚೇಂಜ್ ಮಾಡಿದ್ವಿಪ್ಪ ಅಂದ್ರೆ ಆಗ ಈ ಒಂದು ದಿಕ್ಸೂಚಿಯಲ್ಲಿರುವಂಥ ಉತ್ತರ ಧ್ರುವ ಆ ಕಡೆಗೆ ವಿಚಲನೆ ಆಗ್ತದೆ. ಆಗ ಅಪ್ರದಕ್ಷಿಣೀಯವಾಗಿರುತ್ತದೆ ಅಂಥೇಳಿ ತುಂಬ ಸುಲಭವಾಗಿ ಮಕ್ಕಳಿಗೆ ಹೇಳ್ಬೋದು. ಈ ರೀತಿಯಾಗಿ ನಾವು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಈ ಚಟುವಟಿಕೆ ಮೂಲಕ ನೇರವಾಹಕದಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರ ಮತ್ತು ಬಲಗೈ ಹೆಬ್ಬೆರಳು ನಿಯಮವನ್ನು ತಿಳಿಸಿಕೊಡಬಹುದು. ಇಂತಹ ಒಂದು ಮಾತುಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಒಂದು ವೇಳೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲ ತಪ್ಪ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ಲೈಕ್ ಮಾಡಿ.